ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನು ಈಗಾಗಲೇ ಎಸ್ಐಟಿ ನಡೆಸ್ತಾ ಇದೆ. ತನಿಖಾ ತಂಡದಲ್ಲಿ ಇರುವಂತಹ ಅಧಿಕಾರಿಯ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿ. ಇನ್ನು ತನಿಖಾ ತಂಡದಲ್ಲಿ ಇರುವಂತಹ ಅಧಿಕಾರಿಯ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಐಪಿಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ವಿರುದ್ಧವಾಗಿ ದೂರು ದಾಖಲಾಗಿದೆ. ತನಿಖಾ ತಂಡದಿಂದ ಕೈ ಬಿಡುವಂತೆ ಗೃಹ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಪತ್ರವನ್ನ ಬರೆದಿದ್ದಾರೆ ಮೈಸೂರಿನ ವಕೀಲ ಪಾಂಡು ಪೂಜಾರಿ ಅವರು. ಜಿತೇಂದ್ರ ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ಯಾರು ನಡೆಸ್ತಾ ಇದ್ದಾರೆ? ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈಗಾಗಲೇ ಜಿತೇಂದ್ರ ಅವರ ವಿರುದ್ಧ ಗೃಹ ಸಚಿವರಿಗೆ ದೂರನ್ನ ದಾಖಲು ಮಾಡಲಾಗಿರುವಂಥದ್ದು. ಪಿರಿಯಾಪಟ್ಟಣದ ಮಲ್ಲಿಗೆ ಬೋರ್ಡ್ ಮಿಸ್ಟ್ರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಟ್ಟದಪುರ ಪ್ರಕರಣವನ್ನು ತಿರುಚಿರುವಂತಹ ಆರೋಪ ಕೇಳಿಬಂದಿದೆ. ಐಪಿಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ವಿರುದ್ಧವಾಗಿ ಆರೋಪ ಕೇಳಿಬಂದಿದೆ. ನಿರಪರಾಧಿಗೆ ಅಪರಾಧಿ ಪಟ್ಟವನ್ನು ಕಟ್ಟಿ ಜೈಲಿಗೆ ಇವರು ಕಳುಹಿಸಿದ್ರು ಅನ್ನುವಂತಹ ಕಾರಣವಾಗಿ ತನಿಖೆ ಸೂಕ್ತ ರೀತಿಯಾಗಿ ಆಗೋದಿಲ್ಲ ಅನ್ನುವಂತಹ ಕಾರಣವಾಗಿ ಪರಮೇಶ್ವರ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಬದುಕಿರುವಂತಹ ಮಹಿಳೆ ಸತ್ತಿದ್ದಾರೆ ಅಂತ ಹೇಳಿ ತಿರುಚುವಂತಹ ಯತ್ನವನ್ನ ಮಾಡಿದ್ರು. ಈ ಹಿಂದೆ ಬೆಟ್ಟದಪುರ ಠಾಣೆಯಲ್ಲಿ ಎಎಸ್ಪಿ ಆಗಿದ್ರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ಠಾಣೆ ತನಿಖೆ ಮಾಡದೆ ಅವರು ಕರ್ತವ್ಯದಲ್ಲಿ ಲೋಪವನ್ನ ಎಸಗಿದ್ರು ಅನ್ನುವಂತಹ ಆರೋಪ ಸಂಬಂಧವಾಗಿ ಈಗಾಗಲೇ ದೂರನ್ನ ನೀಡಲಾಗಿದೆ. ಮೊದಲು ಮಾಜರ್ ಮಾಡತಕ್ಕಂಥ ಹೋಗಿದ್ದ ವ್ಯಕ್ತಿ ಸರ್ ನೋಡಿ, ತಮಗೆಲ್ಲ ಹಿಂದೆ ಗೊತ್ತಿರೋ ಹಾಗೆ ಮಲ್ಲಿಗೆ ಪ್ರಕರಣ ಅಂತ ಒಂದು ಪ್ರಕರಣ ನಡೀತು. ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಮಲ್ಲಿಗೆ ಯಾವುದೋ ಒಂದು ಅಸ್ಥಿಪಂಜರ ಶಾನಭೋಗನ ಹಳ್ಳಿ ಸಿಕ್ತು. ಆ ಅಸ್ಥಿಪಂಜರವನ್ನು ಮೊದಲು ಮಾಜರ್ ಮಾಡತಕ್ಕಂಥ ಹೋಗಿದ್ದ ವ್ಯಕ್ತಿ ಜಿತೇಂದ್ರ ಕುಮಾರ್ ಅವರು ಆವಾಗ ಪ್ರೊಬೇಷನರಿ ಅಧಿಕಾರಿ ಆಗಿದ್ದರು. ನೋಡಿ, ಅವರು ಅಧಿಕಾರ ಏನು ಅಸ್ಥಿಪಂಜರ ಸಿಕ್ತು ಅದನ್ನು UDR ಮಾಡಿ ರಿಜಿಸ್ಟರ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ತದನಂತರ ಆ ದೇಹವನ್ನು ಬೇರೆ ದೇಹ ಅಂತ ಹೇಳಿ ಇದು ಮಾಡಿ ಸುಳ್ಳು ಆರೋಪ ಸಲ್ಲಿಸಿದ್ದು ನೀವು ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಜಿತೇಂದ್ರ ಕುಮಾರ್ ಯಾಕೆ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ಅಸ್ಥಿಪಂಜರ ಸಿಕ್ತು ಆ ಪ್ರಕರಣದಲ್ಲಿ ಯಾರೂ ಕಂಪ್ಲೇಂಟ್ ಕೊಡದೇ ಹೋದ್ರು ಖಾಲಿ ಪತ್ರದ ಮೇಲೆ ಅಲ್ಲಿ ಸ್ಥಳೀಯರನ್ನ ಸೈನ್ ಮಾಡಿಸ್ಕೊಂಡು ಮಾಜರ್ ಪ್ರಕ್ರಿಯೆ ಮಾಡದಿರೋ ಕಾರಣ ನ್ಯಾಯಾಲಯ ತನ್ನ ಆದೇಶದಲ್ಲಿ ನೀಟಾಗಿ ಹೇಳಿದೆ, ಖಾಲಿ ಪತ್ರ ಮಾಡಿಸ್ಕೊಂಡಿರ್ತಕ್ಕಂಥ ಅಪರಾಧ ಅದು ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಫಸ್ಟ್ ಕ್ರಿಯೇಟೆಡ್. ಈ ಮಲ್ಲಿಗೆ ಪ್ರಕರಣದಲ್ಲಿ ಕ್ರಿಯೇಟ್ ಮಾಡಿದ ಮೊದಲ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟು ಆ ಪ್ರಕರಣ ಆಗಿದೆ. ಹಾಗಾಗಿ ಜಿತೇಂದ್ರ ಕುಮಾರ್ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್, ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ತಗೊಳ್ಳಿ ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿ 4 ತಿಂಗಳಾಯಿತು. ಇದುವರೆಗೂ ಕೂಡ ಆತನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಒಬ್ಬ ಆರೋಪ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಯಾವುದು ಇದು ಕೂಡ ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದೇ, ಅನಾಮಧೇಯ ಹೆಣ್ಣಿನ ಅಸ್ಥಿಪಂಜರ ಸಿಕ್ಕಿರ್ತಕ್ಕಂಥದ್ದು. ಇಂಥ ಪ್ರಕರಣ ಸೂಕ್ಷ್ಮವಾಗಿ ಪ್ರಕರಣಗಳನ್ನೇ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿಗೆ ಹೋಗಿ ಎಷ್ಟು ಪಾರದರ್ಶಕತೆಯಾಗಿ ನ್ಯಾಯ ಕೊಡಿಸ್ತಾರೆ ಅಥವಾ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಹೆಸರು ತಂದು ಕೊಡ್ತಾರೆ, SIT ತನಿಖೆ ಎಷ್ಟು ಮಟ್ಟಿಗೆ ಪಾರದರ್ಶಕವಾಗಿರ್ತದೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಸರ್. ಹಾಗಾಗಿ ಇಂಥ ಆರೋಪ ಇರೋ ವ್ಯಕ್ತಿಗಳನ್ನ ನೀವು ಅಲ್ಲಿ ತನಿಖೆಗೆ ನೇಮಕ ಮಾಡಿರೋ ತಪ್ಪು ಅನ್ನೋದು ನನ್ನ ಆಗ್ರಹ ಆಗಿತ್ತು. ಯಾಕಂತ ಹೇಳಿದ್ರೆ ಈಗ ಇನ್ನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಸರ್, ಇಲ್ಲೂ ಕೂಡ ಅನಾಥ ದೇಹ ಸಿಕ್ಕಿದೆ, ಅಲ್ಲೂ ಕೂಡ ಒಂದು ಅನಾಥ ದೇಹಗಳು ಸಿಗ್ತಾ ಇದೆ, ಅಸ್ಥಿಪಂಜರ ಅಲ್ಲೂ ಕೂಡ ಒಂದು ಹೆಣ್ಣು ಮಕ್ಕಳು ಸಿಗ್ತಾ ಇದೆ, ಇಲ್ಲಿ ಹೆಣ್ಮಕ್ಳು ಸಿಗ್ತಾ ಇದೆ, ಹೇಳ್ತಾ ಇದ್ದಾರೆ. ಸೊ ಇಂಥ ಸೂಕ್ಷ್ಮ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಜಾಗೃತವಾಗಿ ಆರೋಪರಹಿತ ವ್ಯಕ್ತಿಗಳು ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಜಸ್ಟಿಸ್ ಸಿಗುವಂಥದ್ದು. ಯಾರಿಗಾರಾಗಿರ್ಬೋದು, ಆರೋಪ ಮಾಡಿರ್ತಕ್ಕಂಥಗಿರ್ಬೋದು, ಅದು ಆರೋಪಿಗಾಗಿರ್ಬೋದು, ಯಾರ ಮೇಲೆ ಆಗಿರ್ಬೋದು, ನ್ಯಾಯ ಸಿಗುವಂಥದ್ದು ನಮ್ಮ ಮೊದಲ ಆದ್ಯತೆ ಇರ್ತದೆ. ಹಾಗಾಗಿ ಇಂಥ ಸೂಕ್ಷ್ಮ ಪ್ರಕರಣಗಳಲ್ಲಿ ಇಡೀ ದೇಶ ನೋಡ್ತಾ ಇರ್ತಕ್ಕಂಥ ಪ್ರಕರಣದಲ್ಲಿ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿತ್ತು. ಈ ಸಂಬಂಧಪಟ್ಟ ನಾನು ನೆನ್ನೆ ಕೂಡ ಆಲ್ರೆಡಿ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಮತ್ತು IGP ಅವರಿಗೆ ಇದ್ರ ಬಗ್ಗೆ ಲೆಟರ್ ಕೂಡ ಹಾಕಿದ್ದೀನಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನೇಮಕ ಮಾಡಬೇಡಿ, ಇದು ಭಾಳ ಕ್ರೂಷಿಯಲ್ ಇಶ್ಯೂ ಆಗಿರ್ತಕ್ಕಂಥದ್ದು, ಪ್ರಾಮಾಣಿಕ ವ್ಯಕ್ತಿಗಳನ್ನ ನೇಮಕ ಮಾಡಿ ಅಂತ ನಾನು ಮನವಿ ಮಾಡಿದ್ದೀನಿ. ಅನಾಮಧೇಯ ಬಂದು ಕಂಪ್ಲೇಂಟ್ ಕೊಟ್ಟ ಅಂದ ತಕ್ಷಣ ಸರ್ಕಾರ SIT ರಚನೆ ಮಾಡುತ್ತೆ. ಇಲ್ಲಿ ನಮ್ಮ ಮಲ್ಲಿಗೆ ಪ್ರಕರಣದಲ್ಲಿ ಆ ದೇಹ ಯಾರು ಸಿಕ್ತು ಅಸ್ಥಿಪಂಜರವನ್ನು ಆದಷ್ಟು ಬೇಗ ಎಂಕ್ವೈರಿ ಮಾಡಿ ರಿಪೋರ್ಟ್ ಹಾಕಿ ಹಾಗೂ ಈ ತಪ್ಪಿಸತ್ತ ಅಧಿಕಾರಿಗಳ ಕ್ರಮ ಕೈಗೊಳ್ಳುವಂತೆ ಮಾಡಿದ್ರು ಕೂಡ ಇಷ್ಟು ದಿನ ಆದ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಾವು SIT ರಚನೆ ಮಾಡಬೇಕಾದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ಸೆಟ್ ಮಾಡಿದ್ದಾರೆ ಅಂತ ಒಂದು ಅನುಮಾನ ಜನರಲ್ಲೂ ಸಾರ್ವಜನಿಕರು ಸಹಜವಾಗಿ ಮೂಡುತ್ತೆ. ಹಾಗಾಗಿ ನನ್ನ ಆಗ್ರಹ ಇರತಕ್ಕಂಥದ್ದು, ಇಂಥ ಭ್ರಷ್ಟ ಆರೋಪ ಇರತಕ್ಕಂಥ ವ್ಯಕ್ತಿಗಳನ್ನ ಅಲ್ಲಿ ಇಂಥ ತನಿಖೆಗಳಿಗೆ ಸೂಕ್ಷ್ಮವಂತ ಇಂಥ ತನಿಖೆಗಳಿಗೆ SIT ತನಿಖೆಗಳಿಗೆ ಮಾಡಬಾರ್ದಾಗಿತ್ತು. ಹಾಗೆ ಅವನ್ನ ಕೈ ಬಿಡಿ ಅನ್ನೋದು ನನ್ನ ಆಗ್ರಹ ಆಗಿದೆ ಸರ್. ಏನು ರೆಸ್ಪಾನ್ಸ್ ಬಂದಿದೆ, ನಾನು ಲೆಟರ್ ಹಾಕಿದ್ದೀವಿ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ಸರ್ಕಾರಕ್ಕೆ ವಿಷಯ ಮುಟ್ಟಿಸೋ ಥರ ನಾವು ವಿಷಯ ಹೇಳಿದ್ದೀವಿ, ಆಲ್ರೆಡಿ ತಮ್ಮ ಮುಖಾಂತರ ಹೇಳಿದ್ದೀವಿ. ಇದು ಇಂಥ ಅಧಿಕಾರಿಗಳನ್ನ
ಮುಂದಿನ ತನಿಖಾಧಿಕಾರಿ ಮುಂದುವರಿದಂತೆ ಸರ್ಕಾರ ಕೈ ಬಿಟ್ಟರೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ. ಸರ್, ಸಾಕ್ಷಿ ನಾಶಪಡಿಸಿಲ್ಲ, ಸಾಕ್ಷಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಕ್ಸಾಂಪಲ್ಲು, ಅಲ್ಲಿ ನಟೇಶ್ ಅನ್ನೋ ವ್ಯಕ್ತಿ ಇಲ್ಲಿ ಒಂದು ಸತ್ತ ಹೆಣ ಬಿದ್ದಿದೆ, ಅಸ್ಥಿ ಪಂಜರ ಬಿದ್ದಿದೆ, ಅದು ತಲೆ ಬುರುಡೆ ಆಗಡೆ ಹೋಗಿದೆ, ನಾಯಿನ ಮಾಂಸ ತಿಂದಿದೆ ಅಂತೇಳಿ ದೂರನ್ನು ಕೊಟ್ಟ ಅನ್ನೋದು ಇರ್ತಕ್ಕಂಥ ಯು ಡಿ ಆರ್ ಮಾಡಿರ್ತಕ್ಕಂಥದ್ದು. ಯಾರು ಮಾಡಿರ್ತಕ್ಕಂಥ ಯು ಡಿ ಆರ್ನ? ಇದೆ ಜಿತೇಂದ್ರ ಕುಮಾರ್. ಅದೇ ನಟೇಶ್ ಅನ್ನೋ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹಾಜರಾಗಿ ನ್ಯಾಯಾಲಯದ ಮುಂದೆ ಹೇಳ್ತಾನೆ, ನಾನು ಯಾವುದೇ ಥರದ ದೇಹನ ತೋರಿಸ್ತಿಲ್ಲ, ಕೇವಲ ವಾಸನೆ ಬರ್ತಾ ಇತ್ತು ಅಂತ ಹೇಳಿ ಹೊರಟೋದೆ. ಆದರೆ ಪೊಲೀಸ್ನವರು ನನ್ನ ಹತ್ತಿರ ಖಾಲಿ ಪತ್ರಕ್ಕೆ ಸಹಿ ಮಾಡಿಸ್ಕೊಂಡ್ರು, ಅಲ್ಲಿ ಏನು ಬರೆದಿದ್ದಾರೆ, ನಾನೇನು ಎಂಕ್ವೈರಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಅದರ್ಥ ಯು ಡಿ ಆರೇ ತಪ್ಪು ಆಗುತ್ತಲ್ಲ ಸರ್. ಯಾರೇ ವ್ಯಕ್ತಿ ದೂರು ಕೊಡದೇ ಇದ್ರು ಕೂಡ, ಅಥವಾ ಅಲ್ಲಿ ಯಾರು ಸಲಿಕಬೇಕು ಗೊತ್ತಿಲ್ಲರೂ ಕೂಡ ಇವಂಥ ಖಾಲಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ ಒಬ್ಬ ವಿದ್ಯಾವಂತ IPS ಅಧಿಕಾರಿ ಎಷ್ಟು ಮಟ್ಟಿಗೆ ಆತನ ತನಿಖಾ ವೈಖರಿ ಇದೆ ಅಂತ ಅವ್ನು ಗಮನಿಸ್ಬೋದು.